ಮಾತಾಡಿ. ನಮಸ್ತೆ. ಇಲ್ಲಿ ಇದ್ರ ಹತ್ರ ಹೋಗಿದ್ವಿ, ಯಾವುದು ಮಲ್ಪೆ ಬೀಚ್ ಹತ್ರ, ಅದು ಸ್ಕೈ ಇದು ಸೀವಾಕ್ ಹತ್ರ ಹೋಗಿದ್ದಾಗ ಅಲ್ಲಿ ಹೋಗ್ಬೇಕಾದ್ರೆ ನಾವು ಆರಾಮಾಗಿ ಹೋದ್ವಿ. ಆಟೋದಲ್ಲಿ ಬಂದ್ರು. ಅಲ್ಲಿ ಹೋದಾಗ ಅಲ್ಲಿ ಆಟೋ ಕೇಳಿದಕ್ಕೆ ಒಬ್ಬೊಬ್ರು ಒಂದೊಂದು ರೇಟ್ ಹೇಳಿದ್ರು. ಒಬ್ಬರು 300 400 ಅಂದ್ರು. ಅಲ್ಲಿ ರೋಡ್ ಚೆನ್ನಾಗಿಲ್ಲ, ರೋಡ್ ಕಲ್ಲೇನಾದ್ರೂ ಹೊಡೆದ್ರೆ ಡ್ಯಾಮೇಜ್ ಆದ್ರೆ ಅದು ಕಸ್ಟಮರೇ ಕಟ್ಕೊಡ್ಬೇಕು ಆ ದುಡ್ಡನ್ನ ಅಂತಂದ್ರು. ಬೇರೆ ಆಟೋರು ಯಾರಾದ್ರೂ ಬಂದ್ರೆ ಅವ್ರನ್ನೂ ಬಿಡ್ತಾ ಇಲ್ಲ, ಅವ್ರ ಮೇಲೆ ಜಗಳಕ್ಕೆ ಹೋಗ್ತಿದ್ದಾರೆ. ನಮ್ಗೆ ಒಂದು ಆಟೋ ಸಿಗದಿರೋಂಗ್ ಆಯ್ತಲ್ಲಿ. ಕೊನೆಗೆ ಪಾಪ ಇವ್ರು ಬಂದು ನಮ್ಮನ್ನು ಕರ್ಕೊಂಡು ಬಂದ್ರು, ಸೇಫಾಗಿ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ರು. ಇವರು ಇದನ್ನ ಎಲ್ಲ ಆಕ್ಷನ್ ತಗೊಂಡು ಬರೋ ಅಂತ ಯಾತ್ರಾರ್ಥಿಗಳಿಗೆ ದಯವಿಟ್ಟು ಅನುಕೂಲ ಮಾಡ್ಕೊಡಿ. 250 300 500 ಆ ತರ ತಲೆ ತಿರುಗಿದಂಗೆ ರೇಟ್ ಕೇಳ್ತಾ ಇದಾರೆ. ಬೇರೆ ಬೇರೆ ಊರಿಂದ ಬಂದು ಈ ತರ ಆದ್ರೆ ಮಲ್ಪೆಗೆ ಉಡುಪಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ದೇವರ ಕ್ಷೇತ್ರಕ್ಕೆ ಅಂತ ಬಂದಿರ್ತಾರೆ, ಬಂದಾಗ ಸುತ್ತಮುತ್ತ ಓಡಾಡೋಣ ಅಂತ ಆಟೋದವ್ರು ಈ ತರ ದಯವಿಟ್ಟು ಒಂದು ಆ್ಯಪ್ ಮಾಡಿ, ಇಲ್ಲಿ ಪ್ರೀಪೇಯ್ಡ್ ಆ್ಯಪ್ ಆಟೋಸ್ ಮಾಡಿ. ಇಲ್ಲಿ ಬರೋರು ಸೇಫ್ ಆಗಿ ಬರ್ಬೋದು, ಲೇಡೀಸ್ ಬಂದ್ರು ಸೇಫ್ ಆಗಿ ಬರ್ಬೋದು. ನಮ್ಗೆ ಯಾವ ರೀತಿ ಆದ್ರೂ ನಮ್ಗೆ ನಿಜವಾಗ್ಲೂ ನಮ್ಗೆ ಏನ್ ಅನ್ಸಿರೋದು ಅಂದ್ರೆ ನಮ್ಗೆ ಯಾವ ರೀತಿ ಸೇಫ್ಟಿ ಇಲ್ಲ ಇಲ್ಲಿ. ಮೇನ್ ನಾವೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಿದ್ವಿ, ಆದ್ರೂ ಈ ಮುಖಾಂತರ ಹೇಳ್ತಾ ಇದೀವಿ, ಇದು ಯಾರಿದ್ದಾರೆ ಅವ್ರಿಗೆ ದಯವಿಟ್ಟು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಮತ್ತೆ ನಾವು ಪೊಲೀಸ್ ಅವರು ಅಂದಿದ ತಕ್ಷಣ ಅವಾಗ ಬಿಟ್ರೆ ಹೊರತು ಇಲ್ಲ ಅವ್ರು ನಮ್ಗೆ ಯಾವ ಆಟೋಲು ಸಿಗ್ತಾನೆ ಇಲ್ಲ. ನಾವು ಅಲ್ಲೇ ಇರ್ಬೇಕಾಗಿತ್ತು. ನಾವು ಅದು ಬೇರೆಯವ್ರಿಗೆ ಧಮಕಿ ಹಾಕೋದು ಖಂಡಿತ ಸರಿಯಲ್ಲ. ಥ್ಯಾಂಕ್ ಯು ಸರ್.